ಸ್ಟ್ಯಾಂಡ್ ಇಲ್ಲದ ವಾಡಿಯಲ್ಲಿ ಓಡಿ ಬೀಳೋದೇ ವಾಡಿಕೆಯಾಗಿತ್ತು. ಸುಮಾರು 55,000 ಜನಸಂಖ್ಯೆ ಉಳ್ಳುವಂತಹ ಒಂದು ಪಟ್ಟಣ ಇದು. ಒಂದು ಬಸ್ ಸ್ಟ್ಯಾಂಡ್ ಇಲ್ಲದೆ ಪರದಾಡುವಂತಹ ಸ್ಥಿತಿ ಇವತ್ತು ಈ ಒಂದು ಪಟ್ಟಣದ ಜನಕ್ಕೆ ಎದುರಾಗಿರುವಂತದ್ದು. ಒಂದು ಬಸ್ ಬಂತಂದ್ರೆ ರೋಡ್ ಮೇಲೆ ನಿಂತು ಬಿಡ್ತದೆ, ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ಇಲ್ಲಿ ಬಂದು ನಿಂತ್ರೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ರೀ, ಒಂದು ಎಲ್ಲನ ಚಾ ಅಂಗಡಿದಾಗ ಹೋಗಿ ಒಂದು ಸೈಡಿಗೆ ನಿಂತ್ಕೊಳ್ಳೋದು. ಊರಿನಿಂದ ಬಂದವರಿಗೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಕಾಲ್ ಫ್ರಾಕ್ಚರ್ ಆಗ್ಯಾವ, ಸಮಸ್ಯೆಗಳ ಆಗರ ಅಂದ್ರೆ ವಾಡಿ ಅಂತ ಹೇಳ್ಬೋದು. ನಾಚಿಕೆ ಬರ್ಬೇಕು, ಅವ್ರ ಜನ್ಮಕ್ಕೆ ನಾಚಿಕೆ ಬರ್ಬೇಕು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕಾಗಿಲ್ಲ ಅವರಿಗೆ. ಬಿಸಿಲಲ್ಲಿ ಬೆಂದ ಜನರಿಗೆ ನೆಮ್ಮದಿಯ ಸೂರಿನ ಭರವಸೆ. ಬಸ್ ನಿಲ್ದಾಣ ಮಾಡಬೇಕಂದ್ಬಿಟ್ಟು ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಕೂಡ ಕೆಲವು ಅಲೋಕೇಶನ್ ಮಾಡ್ತೀನಿ ಈ ವರ್ಷದಲ್ಲಿ ಅಂತ ಹೇಳಿದ್ದಾರೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಹೈಟೆಕ್ ಬಸ್ ನಿಲ್ದಾಣದ ಭರವಸೆ. ಬಿಸಿಲಲ್ಲಿ ಬೆಂದ ಜನರಿಗೆ ನೆಮ್ಮದಿಯ ಸೂರಿನ ಭರವಸೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಹೈಟೆಕ್ ಬಸ್ ನಿಲ್ದಾಣದ ಭರವಸೆ. ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಇದೇ ಏಪ್ರಿಲ್ 7ರಂದು ಸುದ್ದಿಯನ್ನು ಬಿತ್ತರ ಮಾಡಿತ್ತು. ವಿಶೇಷ ಬಸ್ ನಿಲ್ದಾಣ ಮಾಡಿದ್ಮೇಲೆ ಇದೆಲ್ಲ ಸಮಸ್ಯೆಗಳು ಬಗೆಹರ್ತದೆ. ಈಗ ಪೀಸ್ಫುಲ್ ಅಪ್ರೋಚ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಅದರಿಂದ ಇನ್ನೂ ಒಂದು ವರ್ಷದಲ್ಲಿ ಆಗುತ್ತೆ. ನೆರಳು ತಂದ ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್.